ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಒಳ್ಳೆಯವನು, ಆತನು ಯಾವಾಗಲೂ ಒಳ್ಳೆಯದನ್ನು ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ದೇವರು ಆಗಿದ್ದಾನೆ. ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಆತನು ತಂದೆ ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಇವತ್ತು ಈ ವಾಕ್ಯದಲ್ಲಿ ನೋಡುತ್ತೇವೆ, ಆತನು ಒಂದು ಭಿಕ್ಷುಕನಾಗಿದ್ದನು, ಇನ್ನೊಂದು ಕುರುಡನಾಗಿದ್ದನು. ಹಲ್ಲೆಲೂಯಾ. ಆತನ ವಿಷಯದಲ್ಲಿ ಇಲ್ಲಿ ಸತ್ಯವೇದ ಹೀಗೆ ಹೇಳುತ್ತದೆ. ಯೋಹಾನ 9ನೇ ಅಧ್ಯಾಯದಲ್ಲಿ 8ನೇ ವಚನದಿಂದ ಕೆಲವು ವಚನ ಓದೋಣ. ಹಲ್ಲೆಲೂಯಾ. ಆಗ ನೆರೆಹೊರೆಯವರು ಇವನು ಭಿಕ್ಷುಕನ ಆಗಿದ್ದದನ್ನು ಮೊದಲು ನೋಡಿದವರು ಇವನು ಕೂತಿದ್ದ ಆ ಭಿಕ್ಷುಕನ ಅಲ್ಲವೇ ಅಂದರು. ಕೆಲವರು ಹೌದು, ಅವನೇ ಅಂದರು. ಇನ್ನು ಕೆಲವರು ಅವನಲ್ಲ, ಅವನ ಹಾಗೆ ಇದ್ದಾನೆ ಅಂದರು. ಅವನಾದರೂ ನಾನೇ ಅವನು ಅಂದನು. ಹಲ್ಲೆಲೂಯಾ. ಇಲ್ಲಿ ನೋಡಿ, ಒಬ್ಬ ಭಿಕ್ಷುಕನಿದ್ದನು, ಅವನು ಅಕುರುಡನಾಗಿದ್ದನು. ಅವನು ಅಕುರುಡನಾಗಿದ್ದಾಗ ಅನೇಕ ಜನರು ಆತನನ್ನು ಏನು ಮಾಡಿದರು, ನೋಡಿದರು, ಕಂಡಿದ್ದರು. ಹಲ್ಲೆಲೂಯಾ. ಆತನನ್ನು ಕಂಡಿದ್ದರು, ಅನೇಕ ಜನರು ಆತನನ್ನು ನೋಡಿದರು. ಹಾಗಾದರೆ ಅವನು ಸುಮಾರು ದಿವಸದಿಂದ ಅದೇ ಸ್ಥಳದಲ್ಲಿ ಭಿಕ್ಷೆ ಬೇಡುತ್ತಾ ಇದ್ದಾನೆಂಬುದಾಗಿ ನಮಗೆ ತಿಳಿದು ಬರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಅವನಿಗೆ ಏನಾಗಿತ್ತು ಗೊತ್ತಾ, ಅವನಿಗೆ ಯೇಸು ಕ್ರಿಸ್ತನು ಕಣ್ಣು ಹೇಗೆ ಕೊಟ್ಟಿದ್ದನೆಂಬುದಾಗಿ ಅವನು ಹೌದು ಅವನೇ ಅಂದನು. ಅವರೆಲ್ಲರೂ ಅವನ ಹಾಗೆ ಇದ್ದಾನೆ ಅಂದರು. ಅವನಾದರೆ ನಾನೇ ಅವನು ಅಂದನು. ಆಗ ಅವರು, ನಿನಗೆ ಕಣ್ಣು ಹೇಗೆ ಬಂದವೋ ಎಂದು ಅವನನ್ನು ಕೇಳಿದಕ್ಕೆ ಅವನು, ಯೇಸು ಎಂಬವನು ಇದ್ದಾನಲ್ಲ. ಅವನು ಹೇಳ್ತಾನೆ, ಯೇಸು ಎಂಬವನು ಇದ್ದಾನಲ್ಲ, ಅವನು ಕೆಸರು ಮಾಡಿ ನನ್ನ ಕಣ್ಣಿಗೆ ಹಚ್ಚಿ ಸಿಲೋಕೊಳಕ್ಕೆ ಹೋಗಿ ತೊಳಕೋ ಎಂದು ಹೇಳಿದನು. ನಾನು ಹೋಗಿ ತೊಳ್ಕೊಂಡೆನು, ಕಣ್ಣು ಬಂದವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಂದ ಅಸಾಧ್ಯವಾದದ್ದು ಒಂದು ಇಲ್ಲ, ಎಲ್ಲವೂ ದೇವರಿಗೆ ಸಾಧ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಕುರುಡನು ಅನೇಕ ವರ್ಷದಿಂದ ಆ ಸ್ಥಳದಲ್ಲಿ ಭಿಕ್ಷೆ ಬೇಡುತ್ತಾ ಇದ್ದಿದ್ದನು. ಒಂದು ದಿವಸ ಏನಾಯ್ತು ಗೊತ್ತಾ, ಯೇಸು ಅಲ್ಲಿ ಬಂದಿದ್ರು. ಯೇಸು ಬಂದು ಅವನಿಗೇನು ಮಾಡ್ತಾರೆ, ಒಂದು ಕೆಸರಲ್ಲಿ ಆ ಕೆಸರು ಮಾಡಿ ಕಣ್ಣಿಗೆ ಹಚ್ಚುತ್ತಾರೆ. ಕಣ್ಣಿಗೆ ಹಚ್ಚಿ ಅಲ್ಲಿ ದೇವರು ವಾಕ್ಯ ಹೇಳುತ್ತದೆ, ಸಿಲೋ ಕೊಳಕ್ಕೆ ಹೋಗಿ ನೀನು ತೊಳ್ಕೋ ಎಂಬುದಾಗಿ ಹೇಳುತ್ತಾರೆ. ಹಲ್ಲೆಲೂಯಾ. ಅವನಲ್ಲಿ ಹೋಗಿ ತೊಳ್ಕೊಂಡಿದ್ದ ತಕ್ಷಣವೇ ಅವನಿಗೆ ಕಣ್ಣು ತೆರೆದವು. ಹಲ್ಲೆಲೂಯಾ. ಅವನಿಗೆ ಕಣ್ಣು ಬಂದಿದ ಮೇಲೆ ಇಲ್ಲಿ ಅನೇಕರು ಏನು ಮಾಡ್ತಾ ಇದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ. ಅಯ್ಯೋ, ಇವನು ಆ ಭಿಕ್ಷುಕನಿದ್ದನಲ್ವಾ, ಇವನು ಕಣ್ಣು ಕುಡ್ಡವಿದ್ದುವಲ್ಲ, ಇವನು ಹೇಗೆ ನೆಟ್ಟಗಾಗಿದನೆಂಬುದಾಗಿ ಅವನ ಕುರಿತವಾಗಿ ಎಷ್ಟೋ ಜನರು ಏನು ಮಾಡ್ತಾ ಇದ್ದಾರೆ, ಮಾತಾಡಿಕೊಳ್ಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ಸಹ ನಿಮ್ಮ ಹೃದಯದಲ್ಲಿ, ನಿಮ್ಮ ಮನೆಯಲ್ಲಿ ಅದ್ಭುತ ಮಾಡಿದ ಮೇಲೆ ಅನೇಕರು ನಿಮ್ಮನ್ನು ನೋಡಿಕೊಂಡು ಅವರು ಯೋಚನೆ ಮಾಡ್ತಾರೆ, ಇವನು ಹೇಗೆ ಇಷ್ಟು ಮೇಲೆ ಬಂದಿದ್ದು, ಇವನಿಗೆ ಹೇಗೆ ಗುಣವಾಯಿತು ಎಂಬುದಾಗಿ ನೋಡುತ್ತಾರೆ. ಹಲ್ಲೆಲೂಯಾ. ಇವನು ಹೇಗೆ ಹೇಳ್ತಾ ಇದ್ದಾನೆ, ಯೇಸು ಎಂಬವನು ಇದಾನಲ್ಲ, ಅವನು ನನಗೆ ಕೆಸರು ಮಾಡಿ ಕೊಟ್ಟಿದ್ದನು, ನಾನು ನನ್ನ ಕಣ್ಣಿಗೆ ಹಚ್ಚಿದನು, ಸಿಲೋಕೊಳಕ್ಕೆ ಹೋಗಿ ತೊಳಕೋ ಎಂದು ಹೇಳಿದಾಗ ನಾನು ತೊಳೆದುಕೊಂಡೇನೋ, ಗುಣವಾಗಿದ್ದೇನೆಂಬುದಾಗಿ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ನಿನಗೆ ಗುಣವಾಗಬೇಕಾದರೆ ಅವನು ಯಾವ ಮುಖಾಂತರ ಬೇಕಾದರೂ ಮಾಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವರಿಗೆ ಕಣ್ಣುಗಳನ್ನು ಹೇಗೆ ಕೊಟ್ಟಿದನು ದೇವರು, ಅವರ ಕಣ್ಣುಗಳನ್ನು ಮುಟ್ಟಿದ ತಕ್ಷಣ ಕೊಟ್ಟಿದನು. ಇವನಿಗೆ ಕೆಸರು ಮಾಡಿ ಕಣ್ಣಿಗೆ ಹಚ್ಚಿದಾನೆ, ನೀನು ಸಿಲೋ ಕೊಳಕ್ಕೆ ಹೋಗಿ ಅಲ್ಲಿ ತೊಳ್ಕೋ, ನಿನಗೆ ಕಣ್ಣು ಬರುತ್ತವೆಂದು ಯಾರು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನು ಹೇಳಿದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವನ ಕಣ್ಣು ತೆರೆದ ಹಾಗೆ ನಿಮ್ಮ ಕಣ್ಣುಗಳನ್ನು ತೆರೆಯುವುದಕ್ಕಾಗಿ ಯೇಸು ಕ್ರಿಸ್ತನು ಸರ್ವಶಕ್ತ
ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯ. ನಾನು ಹುಟ್ಟಿದಿಂದ ಕುರುಡನಾಗಿದ್ದೀನಿ ಎಂಬುದಾಗಿ ಚಿಂತೆ ಮಾಡಬೇಡ. ದೇವರು ನಿನ್ನ ಕಣ್ಣುಗಳನ್ನು ತೆರೆಯುತ್ತಾನೆ. ಹಲ್ಲೆಲೂಯ. ದೇವರು ನಿನಗೆ ಕಣ್ಣುಗಳನ್ನು ದೇವರು ರಿಟರ್ನ್ ಕೊಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರು ಕಣ್ಣುಗಳನ್ನು ಕೊಡುವುದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ. ಯಾವ ರೀತಿ ಈ ಭಿಕ್ಷಗಾರನಿಗೆ ಯಾವ ರೀತಿ ಕಣ್ಣು ಕೊಟ್ಟಿದನೋ ನಿನ್ನನ್ನು ಸಹ ದೇವರು ಕಣ್ಣು ಕೊಡೋದಕ್ಕಾಗಿ ಆತನು ಸರ್ವಶಕ್ತನಾಗಿದ್ದಾನೆ. ಕುರುಡನಾಗಿರುವ ನೀನು ಯೇಸುವಿನ ಮೇಲೆ ನಂಬಿಕೆ ಇಡು. ಯೇಸು ಆ ಭಿಕ್ಷಗಾರನಿಗೆ ಕಣ್ಣು ಕೊಡೋದಕ್ಕಾಗಿ ಸರ್ವಶಕ್ತನಾಗಿದ್ದರೆ ನಿನ್ನನ್ನು ಸಹ ಕಣ್ಣು ಕೊಡುವುದಕ್ಕಾಗಿ ಯೇಸು ಸರ್ವಶಕ್ತನಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಯ್ಯೋ, ನನಗಿನ್ಮೇಲೆ ಕಣ್ಣು ಬರುವುದಿಲ್ಲ ಎಂದು ಚಿಂತೆ ಮಾಡಬೇಡ. ಯೇಸುವಿನ ನಾಮದಲ್ಲಿ ನಿನ್ನ ಕಣ್ಣುಗಳನ್ನು ತೆರೆಯಲ್ಪಡುತ್ತವೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ದೇವರು ಉಂಟು ಮಾಡಿರುವುದೆಲ್ಲವೂ ಬಹು ಸುಂದರವಾಗಿದೆ. ದೇವರು ಸೃಷ್ಟಿ ಮಾಡಿರುವ ಮನುಷ್ಯನು ಬಹು ಸುಂದರವಾಗಿದ್ದಾನೆ. ಆತನನ್ನು ತನ್ನ ಸ್ವರೂಪದಲ್ಲಿ ರೂಪಿಸಿದ್ದಾನೆ. ಹಲ್ಲೆಲೂಯಾ. ನಿನ್ನನ್ನು ಯೇಸು ತನ್ನ ಸ್ವರೂಪದಲ್ಲಿ ರೂಪಿಸಿದ್ದಾರೆ. ಭಯಪಡಬೇಡ. ದೇವರಿಗೆ ಒಂದು ಸೆಕೆಂಡ್ ಸಾಕು. ನೀನು ಎಷ್ಟೇ ವರ್ಷದಿಂದ ನೀನು ಕುರುಡನಾಗಿದೆಯೋ ಗೊತ್ತಿಲ್ಲ, ಆದರೆ ಯೇಸುವಿನ ನಾಮದಲ್ಲಿ ನಿನಗೆ ಕಣ್ಣು ಬರುತ್ತವೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನಿನಗೆ ಕಣ್ಣು ಬರುತ್ತವೆ. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ನೀನು ದೇವರ ಮೇಲೆ ಭರವಸೆ ಇಡು. ಕುರುಡನಾಗಿರುವ ನಿನ್ನನ್ನೇ ದೇವರು ಮಾತಾಡ್ತಾ ಇರೋದು. ದೇವರು ನಿನಗೆ ಎರಡು ಕಣ್ಣು ಒದಗಿಸಿ ಕೊಡುತ್ತಾರೆ. ಹಲ್ಲೆಲೂಯಾ, ಹಾಲೆಲೂಯಾ. ದೇವರು ಇವತ್ತು ಅನೇಕರು ಕುರುಡರು ಸ್ಕೂಲ್ ಇದ್ದಾವೆ. ಹಾಲೆಲೂಯಾ. ಕುರುಡರನ್ನು ಇಟ್ಟು ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಹಾಲೆಲೂಯಾ. ಆ ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಈ ವಾಕ್ಯವನ್ನು ಬಿಚ್ಚಿ ಅವರನ್ನು ಹೇಳಬೇಕು. ಅಯ್ಯೋ, ನೀನು ಕುರುಡನಲ್ಲ, ನನ್ನ ದೇವರು ನಿನಗೆ ಕಣ್ಣು ಕೊಡುತ್ತಾನೆ, ಭಯಪಡಬೇಡ ಎಂಬುದಾಗಿ ಹೇಳಬೇಕು. ಹಾಲೆಲೂಯಾ. ಕುರುಡರನ್ನು ಇಟ್ಟುಕೊಂಡು ಅನೇಕರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಆ ಕುರುಡರಿಗೆ ನೀನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಒಂದು ದಿವಸ ಕೂಲಿ ಮಾತ್ರ ಕೊಡ್ಬೋದು. ಅದೇ ಕುರುಡನಿಗೆ ಈ ವಾಕ್ಯವನ್ನು ಬಿಚ್ಚಿ ಹೇಳು, ಅವನಿಗೆ ಕಣ್ಣು ದೇವರು ಕೊಡುತ್ತಾನೆಂಬುದಾಗಿ ಹೇಳು. 100% ಆಗಿ ಯೇಸುವಿನ ನಾಮದಲ್ಲಿ ಅವನಿಗೆ ಕಣ್ಣು ಬರುತ್ತವೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ಅವನಿಗೆ ಕಣ್ಣುಗಳನ್ನು ಬರುತ್ತವೆ. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟೋ ಜನರು ಮೂಕರು. ಇಲ್ಲಿ ನಾವು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಹ ಮೂಕರ ಹಾಸ್ಟೆಲ್ ಇದೆ. ಇನ್ನೊಂದು ಕುರುಡರು ಸಹ ಹಾಸ್ಟೆಲ್ ಇದೆ. ಹಾಲೆಲೂಯಾ. ಅವರೆಲ್ಲರಿಗೋಸ್ಕರ ನಿನ್ನ ಕರ್ತವ್ಯ ಏನಾಗಿದೆ ಗೊತ್ತಾ? ಪ್ರಾರ್ಥನೆ ಮಾಡಬೇಕು. ಯೇಸುವಿನ ನಾಮದಲ್ಲಿ ಈ ವಾಕ್ಯ ಇಟ್ಟು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ನೀನು ಈ ಭಿಕ್ಷಗಾರನಿಗೆ ಕಣ್ಣು ಕೊಡುವುದಕ್ಕಾಗಿ ಸರ್ವಶಕ್ತನಾಗಿದೆ. ಅದೇ ನಾನು ನಂಬುತ್ತೇನೆ. ಇಲ್ಲಿ ಅನೇಕರು ಕುರುಡರಿದ್ದಾರೆ. ಅವರನ್ನು ಕಣ್ಣುಗಳನ್ನು ಒದಗಿಸಿ ಕೊಡು ದೇವರೇ. ಅವರಿಗೆ ಆಶೀರ್ವಾದ ಮಾಡು ದೇವರೇ. ಯೇಸುವಿನ ನಾಮದಲ್ಲಿ ಅವರ ಕಣ್ಣುಗಳನ್ನು ತೆರೆಯಲ್ಪಡಲಿ ಎಂದು ನೀನು ಪ್ರಾರ್ಥನೆ ಮಾಡಬೇಕು. ಆಗ ಆ ಕುರುಡತನವನ್ನು ಬಂದಿರುವುದು ಒಂದು ದುಷ್ಟ ಆತ್ಮ ಎಂದು ವಾಕ್ಯ ಹೇಳುತ್ತದೆ. ಯಾವಾಗ ಆ ದುಷ್ಟ ಆತ್ಮ ಅವನಿಂದ ಬಿಟ್ಟು ಹೋಗುತ್ತದೋ ಅವನಿಗೇನಾಗುತ್ತೆ ಗೊತ್ತಾ? ಕಣ್ಣುಗಳನ್ನು ಬರುತ್ತವೆ. ಹಾಲೆಲೂಯಾ, ಹಾಲೆಲೂಯಾ. ಕಣ್ಣುಗಳನ್ನು ಬರುತ್ತವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಮೂಕನು ಮಾತನಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಮೂಕನು ಮಾತನಾಡುತ್ತಾನೆ. ಆ ದೆವ್ವನಿಗೆ ಯಾವಾಗ ಬಿಟ್ಟು ಹೋಗುತ್ತದೋ ಆ ಬಿಟ್ಟು ಹೋಗಿದ ತಕ್ಷಣವೇ ಮೂಕನು ಮಾತಾಡುತ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಮಾರ್ಕ 9ನೇ ಅಧ್ಯಾಯದಲ್ಲಿ 25-26 ನೋಡೋಣ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಜರೇತಿನ ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯ ಹೇಗೆ ಹೇಳುತ್ತದೆ ನೋಡು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. 25ನೇ ವಚನ.
ಮಾರ್ಕ್ 9:25 ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆ ಆಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಆಗ ಯೇಸು ಜನರು ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ, ಎಲೆ ಕಿವುಡವಾದ ಮೂಗದೆವ್ವೆ, ಆ ದೆವ್ವಿಗೆ ಹೇಗೆ ಕರೀತಿದ್ದಾರೆ ಯೇಸು ಕ್ರಿಸ್ತನಂದರೆ ಕಿವುಡವಾದ ಮೂಗದೆವ್ವೆ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ. ಹಲ್ಲೆಲೂಯಾ. ಒಂದು ವ್ಯಕ್ತಿ ಮೂಕನಾಗಿದ್ದಾನಂದರೆ ಅದರಿಂದ ಒಂದು ಒಂದು ಕಾರಣವಿದೆ. ಅವನು ಅದರಿಂದ ಅಲ್ಲೇನಾಗಿದೆ ಗೊತ್ತಾ, ಇಲ್ಲಿ ವಾಕ್ಯದ ಪ್ರಕಾರ ನೋಡಿದ್ರೆ ಅಲ್ಲೊಂದು ದೆವ್ವ ಇದೆ, ಅಲ್ಲೊಂದು ದುಷ್ಟ ಶಕ್ತಿ ಇದೆ. ಆ ದುಷ್ಟ ಶಕ್ತಿ ಯಾವಾಗ ಬಿಟ್ಟು ಹೋಗುತ್ತದೋ ಮೂಕನು ಮಾತನಾಡುತ್ತಾನೆಂದು ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯಾ. ದೇವರು ಅದಕ್ಕೆ ಹೇಗೆ ಅಪ್ಪಣೆ ಕೊಡುತ್ತಾರಂತಂದರೆ, ಇನ್ನು ಮೇಲೆ ಇವನನ್ನು ಕಾಡಬೇಡ ಎಂಬುದಾಗಿ ಹೇಳುತ್ತಾರೆ, ಇನ್ನು ಮೇಲೆ ಇವನನ್ನು ಹಿಡಿಯಬೇಡ ಎಂದು ದೇವರು ಹೇಳುತ್ತಾರೆ. ಹಲ್ಲೆಲೂಯಾ. ಆ ದೆವ್ವ ಬಿಟ್ಟು ಹೋಗಿದ ಮೇಲೆ ಅವನು ಮೂಕನಾಗಿದ್ದನು, ಮಾತನಾಡಿದನು, ಅವನು ಕಿವುಡನಾಗಿದ್ದನು, ಕಿವಿಗಳನ್ನು ಕೇಳಿ ಬಂದಿದವು. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಮನುಷ್ಯಗೆ ದೆವ್ವ ಹಿಡಿತದಂದರೆ ಅದು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತದೆ, ಬೇರೆ ಯಾವ ನಾಮದಲ್ಲೂ ಅದು ಬಿಟ್ಟು ಹೋಗುವುದಿಲ್ಲ. ಯೇಸುವಿನ ನಾಮದಲ್ಲಿ ಆ ದೆವ್ವ ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯಾ. 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 ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲೆ ಕಿವುಡವಾದ ಮೂಗದೆವ್ವೆ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡ, ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ ಅಂದನು. ಆಗ ಅದು ಅಬ್ಬರಿಸಿ ಅವನನ್ನು ಒದಡಿಸಿ ಬಿಟ್ಟು ಹೋಯಿತು. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ದೆವ್ವಗಳನ್ನು ಬಿಟ್ಟು ಹೋಗುತ್ತಾವೆ, ಮೂಕನು ಮಾತನಾಡುತ್ತಾನೆ, ಕಿವುಡನಿಗೆ ಕಿವಿ ಕೇಳು ಬರುತ್ತಾವೆ, ಕುರುಡನಿಗೆ ಕಣ್ಣು ಬರುತ್ತಾವೆ. ಇವೆಲ್ಲವೂ ಯೇಸುವಿನ ನಾಮದಲ್ಲಿ ಬರುತ್ತದೆ. ಹಲ್ಲೆಲೂಯಾ. ಇವೆಲ್ಲವೂ ಯೇಸುವಿನ ನಾಮದಲ್ಲಿ ಬರುತ್ತವೆ. ಇವೆಲ್ಲವೂ ಯೇಸು ಕ್ರಿಸ್ತನ ನಾಮದಲ್ಲಿ ಮೂಕನಿಗೆ ಮಾತು ಬರುತ್ತವೆ. ಯಾವಾಗಂದರೆ ಅವನೊಳಗಿರುವ ಆ ದುಷ್ಟ ಶಕ್ತಿ ಬಿಟ್ಟು ಹೋಗಿದ ಮೇಲೆ ಈ ಮೂಕನು ಅವನು ಮಾತಾಡುತ್ತಾನೆ. ದೇವರು ಸೃಷ್ಟಿ ಮಾಡಿರೋದೆಲ್ಲವೂ ಒಳ್ಳೆಯದನ್ನೇ ಸೃಷ್ಟಿ ಮಾಡಿರೋದು. ಒಂದು ವ್ಯಕ್ತಿ ಮೂಕನಾಗಿದ್ದಾನಂದರೆ ಅವನ ಒಳಗೆ ದೆವ್ವ ಇದೆ. ಆ ದೆವ್ವು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಿದ ಮೇಲೆ ಅವನು ರಿಪೀಟ್ ಮಾತಾಡುತ್ತಾನೆ, ಅವನು ಮತ್ತೆ ಮಾತಾಡುತ್ತಾನೆ. ನಾನು ನೀನು ಹೇಗೆ ಮಾತಾಡುತ್ತೇವೋ ಅವನು ಸಹ ಹಾಗೆ ಮಾತಾಡುತ್ತಾನೆ. ಹಲ್ಲೆಲೂಯಾ. ಭಯಪಡಬಾರದು. ಆ ಮೂಕ ದೆವ್ವಗಳಿಗೆ ನಾವು ಪ್ರಾರ್ಥನೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ ಆ ದೆವ್ವನ್ನು ಅವನಿಂದ ಬಿಡಿಸಬೇಕು. ಹಲ್ಲೆಲೂಯಾ. ಅವನಿಗೆ ಮಾತು ಬರುತ್ತವೆ, ಅವನಿಗೆ ಕಣ್ಣು ಬರುತ್ತವೆ, ಅವನಿಗೆ ಕಿವಿಗಳನ್ನು ತೆರೆಯುತ್ತಾವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಅನೇಕರು ಹುಟ್ಟಿದಿಂದಲೇ ಕಿವುಡನಾಗಿದ್ದಾರೆ, ಹುಟ್ಟಿದಿಂದಲೇ ಮೂಕನಾಗಿದ್ದಾರೆ. ಇವೆಲ್ಲ ಏನು ಕಾರಣ ಗೊತ್ತಾ? ಒಂದು ದುಷ್ಟ ಶಕ್ತಿ ಇದೆ. ಆ ಶಕ್ತಿ ಬಿಟ್ಟು ಹೋಗಬೇಕಾದ್ರೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾವಾಗ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೋ ಅಲ್ಲಿ ದೇವರ ಶಕ್ತಿ ಇಳಿದು ಬಂದು ಅವರ ಬಾಯಿಗಳನ್ನು ತೆರೆಯುವಂತೆ ಮಾಡುತ್ತದೆ. ಕಿವಿಗಳನ್ನು ಮುಚ್ಚಿರುವ ಕಿವಿಗಳನ್ನು ಯೇಸುವಿನ ನಾಮದಲ್ಲಿ ತೆರೆಯುತ್ತಾವೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು. ಕುರುಡನು ಕಣ್ಣು ಕಾಣುವಂತೆ ದೇವರು ಮಾಡುತ್ತಾನೆ, ಮೂಕನಿಗೆ ಮಾತಾಡುವಂತೆ ದೇವರು ಮಾಡುತ್ತಾನೆ, ಕಿವುಡನಾಗಿರುವವರಿಗೆ ಕಿವಿಗಳನ್ನು ತೆರೆಯುವಂತೆ ದೇವರು ಮಾಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಹೆಚ್ಚಾಗಿ ಯೇಸುವಿನ ಮೇಲೆ ನಂಬಿಕೆ ಇಡು, ಯೇಸುವಿನನ್ನು ಆಧಾರ ಮಾಡಿಟ್ಟುಕೋ, ಯೇಸು ನಿನಗೆ ಬಿಡುಗಡೆ ಕೊಡುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್. ಆಮೇನ್. ಪ್ರೈಸ್ ದಿ ಲಾರ್ಡ್.